ನಿವೇದಿತಾ ಗೌಡ ಸಂಸಾರದ ಬಗ್ಗೆ ಮುತ್ತಿನಂತ ಮಾತುಗಳನ್ನ ಆಡಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ನಲ್ಲಿ ಪರಿಚಯವಾದ ಚಂದನ್ ಶೆಟ್ಟಿ ಅವರನ್ನ ಮದುವೆಯಾಗಿ 4 ವರ್ಷಕ್ಕೆ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಕೊಟ್ಟವರು. ಆದ್ರೆ ಸಂಸಾರದ ಬಗ್ಗೆ ಆಡಿರುವ ಮಾತುಗಳನ್ನ ಎಲ್ಲರೂ ಕೂಡ ಕಿವಿ ಕೊಟ್ಟು ಕೇಳ್ತಿದ್ದಾರೆ. ಹಾಗಾದ್ರೆ ಅಂತದ್ದೇನು ಮಾತನಾಡಿದ್ದಾರೆ ಎಂಬ ಮಾಹಿತಿ ಇಲ್ಲಿದೆ ನೋಡಿ. ದಾಂಪತ್ಯದಲ್ಲಿ ನಂಬಿಕೆ ಮಾತ್ರ ಅಲ್ಲ, ಸಮಯ ಕೂಡ ತುಂಬಾನೇ ಮುಖ್ಯ. ಆಗ ಮಾತ್ರ ಸಂಬಂಧ ದೀರ್ಘಕಾಲ ಬಾಳಲು ಸಾಧ್ಯ. ಆದ್ರೆ ಈಗ ಬದಲಾಗಿದೆ ಆ ಸಮಯ. ಬದಲಾದ ಈ ಕಾಲದಲ್ಲಿ ಹಲವರ ಬದುಕು ಯಾಂತ್ರಿಕ ಕ್ರಿಯೆ ಆಗಿದೆ. ಹೆಂಡತಿ ಜೊತೆ ಮಾತನಾಡಲು ಗಂಡನ ಹತ್ತಿರ ಸಮಯ ಇರಲ್ಲ. ಗಂಡ ಮಾತನಾಡಲು ಬಂದಾಗ ಹೆಂಡತಿ ಪುರುಸೊತ್ತಾಗಿ ಇರೋದಿಲ್ಲ. ಒಂದೇ ಮನೆಯಲ್ಲಿದ್ರೂ ಕೂಡ ಸಂಬಂಧ ಉಂಡು ಮಲಗುವುದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಮನ ಬೆರೆಯಲ್ಲ. ಮನದ ಭಾವನೆಯನ್ನ ಇಬ್ಬರಲ್ಲಿ ಒಬ್ರು ಕೂಡ ಹಂಚಿಕೊಳ್ಳೋದಿಲ್ಲ. ಹೀಗಾಗಿ ಮದುವೆಯ ಸಂಬಂಧವನ್ನ ವರ್ಷದಲ್ಲಿ ಅಳೆಯುವುದಕ್ಕಿಂತ ಜೊತೆಯಲ್ಲಿ ಕಳೆದ ಸುಂದರ ಸುಮಧುರ ಕ್ಷಣಗಳ ಆಧಾರದ ಮೇಲೆ ಲೆಕ್ಕ ಹಾಕಬೇಕೆಂದು ದೊಡ್ಡವರು ಹೇಳ್ತಾರೆ. ದಾಂಪತ್ಯ ಜೀವನ ಮುರಿದು ಬೀಳಲು ಪ್ರಮುಖವಾದ ಕಾರಣಗಳಲ್ಲಿ ಈ ಸಮಯದ ಸಮಸ್ಯೆ ಕೂಡ ಒಂದು ಎಂದು ಹೇಳುತ್ತಾರೆ. ಸದ್ಯ ಇದೇ ಮಾತನ್ನ ಚಂದನ್ ಶೆಟ್ಟಿ ಅವರ ಮಾಜಿ ಪತ್ನಿ ನಿವೇದಿತಾ ಕೂಡ ಪುನರುಚ್ಚರಿಸಿದ್ದಾರೆ. ಎಲ್ರಿಗೂ ಗೊತ್ತಿರುವಂತೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದಾಂಪತ್ಯ ಜೀವನ ಮುಕ್ತಾಯವಾಗಿ 2 ವರ್ಷಗಳಾಗ್ತಾ ಬರ್ತಾ ಇದೆ. ಇಬ್ರು ಕೂಡ ಗೌರವಯುತವಾಗಿ ದೂರವಾದ್ರು. ಈ 1.5 ವರ್ಷದಲ್ಲಿ ಬೇರೆ ಬೇರೆ ದಾರಿಯಲ್ಲಿ ಇಬ್ರು ಕೂಡ ಸಾಕ್ತಾ ಇದ್ದಾರೆ. ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ನಿವೇದಿತಾ ಗೌಡ ತೆಲುಗು ಚಿತ್ರರಂಗದ ಬಾಗಿಲನ್ನ ಬಡಿದು ಆಗಿದೆ. ವಾಲು ಕಳ್ಳಾತ ಹೆಸರಿನ ಆಲ್ಬಂನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ಐ ಆಮ್ ಗಾಡ್ ಚಿತ್ರದಲ್ಲಿ ದಿಗಂತ್ ಜೊತೆ ವಿಶೇಷ ಹಾಡೊಂದರಲ್ಲಿ ಹೆಜ್ಜೆ ಹಾಕಿದ್ರು. ಇದರ ಜೊತೆಗೆ ಎಂದಿನಂತೆ ರೀಲ್ಸ್ ಗಳನ್ನ ಮಾಡುತ್ತಾ ಪಡ್ಡೆ ಹುಡುಗರ ಕಣ್ಮನ ಸೆಳೆಯುತ್ತಿರುವ ನಿವೇದಿತಾ ದೇಶ ಸುತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಟ್ರಾವೆಲ್ ಅಂದ್ರೆ ಬಹಳ ಇಷ್ಟಪಡುವಂತಹ ನಿವೇದಿತಾ ಗೌಡ ಆಗಾಗ ಟ್ರಿಪ್ ಗಳನ್ನ ಹೋಗ್ತಾ ಇರ್ತಾರೆ. ಆ ವಿಡಿಯೋ ಫೋಟೋಗಳನ್ನ ಕೂಡ ಹಂಚಿಕೊಳ್ತಾ ಇರ್ತಾರೆ. ಜೊತೆಗೆ ಟ್ರೆಂಡಿಂಗ್ ಹಾಡುಗಳಿಗೆ ರೀಲ್ಸ್ ಗಳನ್ನ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ಮತ್ತೊಂದು ಕಡೆ ಚಂದನ್ ಶೆಟ್ಟಿ ಕಾಟನ್ ಕ್ಯಾಂಡಿ ಎಂಬ ಆಲ್ಬಮ್ ಹಾಡೊಂದನ್ನ ಮಾಡಿದ್ದಾರೆ. ನಾಯಕನಾಗಿ ಕೂಡ ಚಿತ್ರರಂಗದಲ್ಲಿ ಬಡ್ತಿ ಪಡೆದಿದ್ದಾರೆ. ಕ್ರಿಸ್ ಗೇಲ್ ಅವರ ಜೊತೆ ಕೂಡ ಕೈ ಜೋಡಿಸಿದ್ದಾರೆ. ಸಿನಿಮಾ ರಂಗದಲ್ಲಿ ಬ್ಯುಸಿ ಕೂಡ ಆಗಿದ್ದಾರೆ. ಆಲ್ಬಮ್ ಹಾಡುಗಳನ್ನ ಕೂಡ ಹೊರತರ್ತಾ ಇದ್ದಾರೆ. ಇನ್ನು ವಿಚ್ಛೇದನಕ್ಕಿಂತ ಮುನ್ನ ಒಪ್ಪಿಕೊಂಡಿದ್ದಂತಹ ಮುದ್ದು ರಾಕ್ಷಸಿ ಎಂಬ ಚಿತ್ರವನ್ನ ಇಬ್ಬರೂ ಸೇರಿ ಮುಗಿಸಿದ್ದಾರೆ. ಅಂದ್ರೆ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದು, ಸಿನಿಮಾವನ್ನ ಡಿವೋರ್ಸ್ ಆದ್ರೂ ಕೂಡ ಒಟ್ಟಿಗೆ ಸೇರಿ ಪ್ರಮೋಷನ್ ಕೂಡ ಮಾಡ್ತಾ ಇದ್ದಾರೆ. ಸಿನಿಮಾದ ಕೆಲಸ ಏನಿದೆ ಅದನ್ನ ಒಟ್ಟಿಗೆ ಸೇರಿ ಮುಗಿಸಿದ್ದಾರೆ. ಹೀಗೆ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿರುವ ಇಬ್ರು ಮುಂದೊಂದು ದಿನ ಮತ್ತೊಂದು ಮದುವೆ ಆಗ್ತಾರಾ ಇಲ್ಲ ಗೊತ್ತಿಲ್ಲ. ಆದ್ರೆ ಸದ್ಯ ನಿವೇದಿತಾ ಗೌಡ ತಮ್ಮ ವಿಚ್ಛೇದನದ ನಂತರ ಸುಖಿ ದಾಂಪತ್ಯದ ರಹಸ್ಯವನ್ನ ಹೇಳಿದ್ದಾರೆ. ಈ ರಹಸ್ಯವನ್ನ ಕೇಳಿದಾಗ ಐ ಥಿಂಕ್ ನಿವೇದಿತಾ ಗೌಡ ಬದುಕಲು ಕೂಡ ಇದೇ ಸಮಸ್ಯೆ ಆಗಿತ್ತಾ ಅಂತ ಹಲವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನಿವೇದಿತಾ ಗೌಡ ಇಲ್ಲಿ ಬಹಳ ಮುಖ್ಯವಾಗಿ ಮಾತನಾಡಿರುವಂತಹದ್ದು ಸಮಯದ ಬಗ್ಗೆ. ಗಂಡ ಹೆಂಡತಿಗೆ ಎಷ್ಟು ಸಮಯ ಕೊಡ್ತಾರೆ, ಹೆಂಡತಿ ಗಂಡನಿಗೆ ಎಷ್ಟು ಸಮಯವನ್ನ ಕೊಡ್ತಾಳೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಎಂಬ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಇದೇ ವಿಚಾರ ಅವರ ಸಂಸಾರಕ್ಕೂ ಕೂಡ ಅಫೆಕ್ಟ್ ಆಯ್ತಾ ಅನ್ನೋದನ್ನ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಸುಖ ಸಂಸಾರಕ್ಕೆ ಕೇವಲ 30 ನಿಮಿಷ ಸಾಕು ಎಂಬ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಆ 30 ನಿಮಿಷ ಏನು ಅನ್ನೋದನ್ನ ಅವರೇ ವಿವರಣೆ ನೀಡಿದ್ದಾರೆ. ಅದೇನಂತ ಕೇಳಿ. When you are in love, everything around you should either go in slow mo or it should pause. ಈ ಕುರಿತು ಎನಿಥಿಂಗ್ ಅಬೌಟ್ ಎವ್ರಿಥಿಂಗ್ಗೆ ಒಂದು ಸಂದರ್ಶನವನ್ನ ನೀಡಿದ್ದಾರೆ. ಯಾವುದೋ ಸಿನಿಮಾದ ವಿಚಾರವಾಗಿ ಸಂದರ್ಶನ ನೀಡುವಾಗ ಸುಖ ಸಂಸಾರದ ಗುಟ್ಟಿನ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಒಬ್ಬ ವ್ಯಕ್ತಿಯ ಜೊತೆ ನೀವು ಎಷ್ಟು ಗಂಟೆ ಕಳೆಯುತ್ತಿದ್ದೀರಾ ಎನ್ನುವುದು ಮುಖ್ಯವಲ್ಲ, 24 ಗಂಟೆ ಜೊತೆಯಲ್ಲಿ ಇರುವುದು ಕೂಡ ಮುಖ್ಯ ಅಲ್ಲ. ಆದ್ರೆ ಕೊನೆ ಪಕ್ಷ ಅರ್ಧ ಗಂಟೆಯಾದ್ರೂ ನಾವು ಪ್ರೀತಿ ಮಾಡುವ ಇಷ್ಟಪಡುವ ವ್ಯಕ್ತಿಗಳಿಗೆ ನಮ್ಮ ಸಮಯವನ್ನ ನಾವು ಮೀಸಲಿಡುವುದು ಬಹಳ ಮುಖ್ಯ ಎಂದಿದ್ದಾರೆ. ಆ 30 ನಿಮಿಷ ಸಂಪೂರ್ಣ ಗಮನ ನಮ್ಮ
ಜೊತೆ ಇರುವ ವ್ಯಕ್ತಿಯ ಮೇಲಿರ್ಬೇಕೇ ಹೊರತು ಆ ಕಡೆ ಈ ಕಡೆ ಹೋಗ್ಬಾರದು ಎಂದು ಹೇಳಿರುವ ನಿವೇದಿತಾ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಎಂದು ಹೇಳಿದ್ದಾರೆ. ಹೀಗಾದಾಗ ಸಂಬಂಧಗಳು ಚೆನ್ನಾಗಿರುತ್ತವೆ ಅಂತ ನಿವೇದಿತಾ ಗೌಡ ಹೇಳಿದ್ದಾರೆ. ನಿವೇದಿತಾ ಗೌಡ ಏನೇ ವಿಡಿಯೋ ಹಾಕಿದ್ರು ಕೂಡ ಅದಕ್ಕೆ ಸಾಕಷ್ಟು ನೆಗೆಟಿವ್ ಕಮೆಂಟ್ ಗಳು ಬರುತ್ತೆ. ಅದರಿಂದ ನಿವೇದಿತಾ ಗೌಡ ಕೂಡ ಸಾಕಷ್ಟು ಸಲ ನೊಂದಿದ್ರು. ಆದ್ರೆ ಈಗ ಆ ನೆಗೆಟಿವ್ ಕಡೆ ಗಮನ ಕೊಡ್ತಿಲ್ಲ ಎಂಬ ಮಾತನ್ನ ಕೂಡ ಸಾಕಷ್ಟು ಸಲ ಹೇಳಿದ್ದಾರೆ. ಇದರ ನಡುವೆ ಈಗ ಸಂಸಾರದ ಗುಟ್ಟಿನ ಬಗ್ಗೆ ಮಾತನಾಡಿದಾಗಲೂ ಕೂಡ ಕೆಲವರು ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವರು ಅವರಿಗೆ ನಿವೇದಿತಾ ಗೌಡಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ರೀತಿಯಾದ ಅನುಭವ ಆಗಿತ್ತೇನೋ ಎಂಬ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಆ ಸುಖ ಸಂಸಾರಕ್ಕೆ 30 ನಿಮಿಷಗಳ ಕಾಲ ಅವರಿಗಾಗಿ ಮೀಸಲಿಡೋದು ಉತ್ತಮ ಅನ್ನೋದನ್ನ ನಿವೇದಿತಾ ಗೌಡ ಹೇಳ್ತಾ ಇದ್ದಾರೆ.